ರೀಸೆಂಟ್ ಆಗಿ ಒಂದ್ ಸಿನಿಮಾ ನೋಡಿದೆ. ಆ ಸಿನಿಮಾ ಎಷ್ಟು ಮುದ್ದಾಗಿದೆ ಅಂದ್ರೆ ಎಲ್ಲ ಕೋನಗಳಿಂದ ನೀವು ಅಳತೆ ಮಾಡಿ ನೋಡಿದ್ರು ಅಷ್ಟು ಚಂದ ಕಾಣುತ್ತೆ ಆ ಸಿನಿಮಾ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾ ಮೆದುಳಿಂದ ಮಾಡಿರ್ತಕ್ಕಂತ ಸಿನಿಮಾ ಅಂತೂ ಅಲ್ಲ. ಯಾಕಂದ್ರೆ ಈ ಸಿನಿಮಾ ಹೃದಯದಿಂದ ಮಾಡಿರ್ತಕ್ಕಂತ ಸಿನಿಮಾ. ಸೊ ಯಾವ್ದ ಸಿನಿಮಾ ಅಂತ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ. ನೀವು ಮಾಡೋ ಲೈಕ್ ನನಗೆ ತುಂಬಾ ಇಂಪಾರ್ಟೆಂಟ್. ಆಡಿಯನ್ಸ್ ದಯಮಾಡಿ ಲೈಕ್ ಅನ್ ಮಾಡಿ, ಕಮೆಂಟ್ ಮಾಡಿ, ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ತೀನಿ ಗುರು. ಬನ್ನಿ ಸಿನಿಮಾ ಯಾವ್ದು ಅಂತ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ರಿಲೀಸ್ ಆಗಿದೆ ಒಲವಾರ ಅಂತಕ್ಕಂಥ ಸಿನಿಮಾ. ಏನ್ ಈ ಸಿನಿಮಾದ ಹೆಸರು ಹೀಗಿದೆ ಒಲವಾರ ಅಂತ ನಿಮ್ಗೆ ಅನ್ಸ್ಬೋದು. ಹೌದು, ಈ ಸಿನಿಮಾದ ಪದ ಕೇಳಿದಾಗ ನನಗೂ ಕೂಡ ಏನ್ ಈ ತರ ಇದೆ ಶೀರ್ಷಿಕೆ ಅಂತ ಅನ್ಕೊಂಡೆ. ಆದ್ರೆ ಸುಮಾರು ಜನ ಈ ಸಿನಿಮಾನ ಹೊಗಳಿದ್ರು, ದೊಡ್ಡ ದೊಡ್ಡ ಬರಹಗಾರರೆಲ್ಲ. ಸೊ ಅದನ್ನ ನೋಡಿ ನಾನು ಕೂಡ ಈ ಸಿನಿಮಾನ ನೋಡಿದೆ. ಸಂಪೂರ್ಣ ಹೊಸಬರ ತಂಡನೇ ತುಂಬಿಕೊಂಡು ಮಾಡಿರ್ತಕ್ಕಂತ ಸಿನಿಮಾ. ಬಹಳ ಮೆಚ್ಚುಗೆ ಮಾತನಾಡಿದಾಗ ಕುತೂಹಲಗೊಂಡೆ ಎಲ್ರು. ಹಾಗೆ ನಿನ್ನೆ ಸಿನಿಮಾ ನೋಡಿದ್ಮೇಲೆ ಎದೆ ತುಂಬಿ ಬಂತು ಅಂತಾನೆ ಹೇಳ್ಬೋದು. ಮಾತೇ ಬರ್ತಾ ಇಲ್ಲ ಅದು. ಇಲ್ಲಿ ಅಬ್ಬರವಿಲ್ಲ, ಮಲೆನಾಡಿನ ಪ್ರಶಾಂತತೆಯ ಮಡುಗಟ್ಟಿದೆ ಈ ಸಿನಿಮಾದಲ್ಲಿ. ಇಲ್ಲಿ ಕಥೆ ಇರಲ್ಲ, ಹಳ್ಳಿಯ ಮುಗ್ಧತೆ, ಬದುಕೆ ಅನಾವರಣಗೊಂಡಿದೆ ಅಂತ ಹೇಳ್ಬೋದು. ಹೆಸರಾಂತ ಪರಿಣತ ನಟ ನಟಿಯರಂತೂ ಇಲ್ವೇ ಇಲ್ಲ ಈ ಸಿನಿಮಾದಲ್ಲಿ. ಹಾಗೆ ಪ್ರತಿ ಪಾತ್ರದ ಹೊಸಬರ ನಟನೆ ಯಾರಿಗೇನ್ ಕಮ್ಮಿ ಇಲ್ಲ ಅನ್ನೋ ತರ ನಟಿಸಿದ್ರ ಅಂತ ಹೇಳ್ಬೋದು. ಒಬ್ಬೊಬ್ಬರ ಪಾತ್ರವನ್ನ ಅಕ್ಷರ ಸಹ ಜೀವಿಸವ್ರೆ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ಹೊರಗೆ ಕರೆದುಕೊಂಡು ಹೋದಾಗ ಗಬ್ಬದ ಹಸು ಕಳೆದೋಗಿರುತ್ತೆ. ಸೊ ತಂದೆ ಹೊಡಿತಾನೆ ಅನ್ನೋ ಭಯ, ಆ ಭಯದಲ್ಲಿ ಆ ಪುಟ್ಟ ಹುಡುಗ ಹೇಗೆಲ್ಲ ಪರದಾಡ್ತಾನೆ ಹಸುನ ಹುಡ್ಕೋದಿಕ್ಕೆ ಎಂಬುದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಇಲ್ಲಿ ನಮ್ಗೆ ಗೊತ್ತಿಲ್ದಂತೆ ನಾವು ಆ ಹಸುನ ಹುಡ್ಕುವಲ್ಲಿ ಹುಡುಗನ್ಗೆ ಸಹಾಯ ಮಾಡೋಣ ಎಂದು ಪರದೆಯಲ್ಲಿ ಹುಡುಕ್ತಾ ಇರ್ತೀರಿ ಅಂತ ಅನ್ಸುತ್ತೆ ಆ ಸಿನಿಮಾ ನೋಡ್ತಾ ಇದ್ರೆ. ಮೈಗೆಲ್ಲ ಕಣ್ಣಾಗ್ತವೆ. ಆ ಆತಂಕದಲ್ಲೂ ಹಳ್ಳಿಗಳ ಜನಜೀವನದಲ್ಲಿ ಆಸು ಒಕ್ಕಾಗಿರುವ ಸಹಜ ಹಾಸ್ಯ ಮತ್ತೆ ಮತ್ತೆ ಕಚಗುಳಿ ಕೊಟ್ಟು ನಗಿಸ್ತಾ ಹೋಗ್ತೈತೆ. ಮಕ್ಕಳಾದ ಕುಂಡೈಸಿ, ಕೋಸುಡಿ ಪಾತ್ರಗಳ ಜೊತೆ ಬಿಗ್ ಬಾಸ್ ವಿಜೇತ ಗಿಲ್ಲಿ ಅಂತ ಬಿಂದಾಸ್ ವ್ಯಕ್ತಿತ್ವದ ಯದುಕುಮಾರ್ನ ಪಾತ್ರ ತುಂಬಾನೇ ಅದ್ಭುತವಾಗಿದೆ ಸಿನಿಮಾದಲ್ಲಿ. ಹಾಗೆ ಮಮತೆಯೇ ಮೈವೆತ್ತ ಅಸಹಾಯಕ ತಾಯಿಯ ಪಾತ್ರ ವಿಶೇಷವಾಗಿದೆ ಅಂತ ಹೇಳ್ಬೋದು. ಮನ್ಸಲ್ಲಿ ಉಳಿತೈತೆ ಪಾತ್ರಗಳು. ಸಿನಿಮಾ ಮುಗಿದಾಗ ಪರದೆ ಮೇಲೆ ನೋಡಿದ್ರ ಎದೆಯಲ್ಲಿ ಕೆನೆಗಟ್ಟಿ ಉಳಿಯೋದು ಶುದ್ಧ ಪ್ರೀತಿ, ಮಮತೆ, ಪ್ರಾಮಾಣಿಕತೆಗಳು ಮಿಡಿತಗೊಂಡ ನಿಷ್ಕಲ್ಮಶ ಭಾವುಕತೆಯಷ್ಟೇ ಅಂತ ಹೇಳ್ಬೋದು ಗುರು. ಈ ಸಿನಿಮಾದ ಬಗ್ಗೆ ಒಂದೇ ಪದದಲ್ಲಿ ಹೇಳಿ ಅಂದ್ರೆ, ನಾನು ಒಂದೇ ಪದದಲ್ಲಿ ಹೇಳೋದೇನಂದ್ರೆ, ನಿಸ್ಸಂಶಯವಾಗಿ ಬಳಸುವ ಪದ ಪ್ರಾಮಾಣಿಕತೆ. ಚಿತ್ರದ ಕತೆ, ಮೇಕಿಂಗ್, ಅಭಿನಯ, ಸಂಭಾಷಣೆ ಎಲ್ಲನೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡಿದರೆ ನನಗೆ ಎಳೆಯಾಗಿ ದಟ್ಟವಾಗಿ ಕಂಡಿದ್ದು ಅಪ್ಪಟ ಪ್ರಾಮಾಣಿಕತೆ. ಇದನ್ನು ಸಾಧ್ಯವಾಗಿಸಿದ ಸಂಪೂರ್ಣ ಶ್ರೇಯಾಂಕ ಯಾರಕ್ ಕೊಡ್ಬೇಕು ಅಂದ್ರೆ ನಿರ್ದೇಶಕ ಸುನಾಥ್ ಗೌಡ ಅವ್ರಿಗೆ ಸೇರ್ಬೇಕು ಅಂತ ನನ್ನ ಪ್ರಕಾರ ಹೇಳ್ತೀನಿ ಗುರು. ನಿಜವಾಗಿಯೂ ಅವರ ತಂಡದ ಈ ಪರಿಯ ಪ್ರಾಮಾಣಿಕ ಪ್ರತಿಭೆ ನಿಜಕ್ಕೂ ಗೆಲ್ಬೇಕು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದರೆ, ಹಾಗೆ ಆ ಮಕ್ಕಳ ಪಾತ್ರಗಳು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾ ಅಂದ್ರೆ ಒಲವಾರ ಅಂತಕ್ಕಂಥ ಸಿನಿಮಾ ಯಾವ ಮಟ್ಟಕ್ಕೆ ಗೆಲ್ಲುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ಕನ್ನಡ ಸಿನಿಮಾ, ಅದ್ಭುತವಾದ ಸಿನಿಮಾ, ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಹಳ್ಳಿನ ಸೊಗಸಾಗಿ ನಾವು ತೋರಿಸಿರ್ತಕ್ಕಂಥ ಸಿನಿಮಾ. ಸೊ ಮಕ್ಕಳು ಇದರಲ್ಲಿ ತುಂಬಾನೇ ಅದ್ಭುತವಾಗಿ ನಟಿಸಿದ್ರೆ. ಸೊ ನೀವೆಲ್ಲ ಒಂದ್ಸರಿ ನೋಡಿದ್ರೆ ಅನ್ಸುತ್ತೆ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ. ನಾನ್ ನೋಡಿದ್ರೆ ನನಗನ್ಸಿದ್ ನಾನು ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಸಿನಿಮಾ, ಅದ್ಭುತವಾದ ಸಿನಿಮಾ ಒಲವಾರ. ಸೊ ನೆಕ್ಸ್ಟ್ ಬೇರೆ ಬೇರೆ ಸಿನಿಮಾಗಳು ರಿಲೀಸ್ ಆಗ್ತವೆ. ಆವಾಗ ಈ ಸಿನಿಮಾ ಇರುತ್ತೋ ಇಲ್ಲೋ ಥಿಯೇಟರ್ ಅಲ್ಲಿ ಗೊತ್ತಿಲ್ಲ. ಆದ್ರೆ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದು ಶೋ ನೀವು ಆ ಸಿನಿಮಾನ ನೋಡಿದ್ರೆ ನೀವೇ ಕಳೆದೋಗ್ತೀರಾ ಅಂತ ಹೇಳ್ಬೋದು, ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಅಷ್ಟು ಅದ್ಭುತವಾದ ಸಿನಿಮಾ. ಹಾಗೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಸಿನಿಮಾ. ಹೊಸಬರನ್ನೇ ಹಾಕೊಂಡು ಮಾಡೋದು ಎಷ್ಟು ಕಷ್ಟ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಆದ್ರೆ ಹೊಸಬರನ್ನ ಹಾಕೊಂಡು ಇಷ್ಟು ಚೆನ್ನಾಗಿ ಮಾಡಿದ್ರೆ ಅಂದ್ರೆ ಮೇಕಿಂಗ್ ಆಗ್ಬೋದು, ಪ್ರತಿಯೊಂದನ್ನು ತುಂಬಾನೇ ಅದ್ಭುತ ಅಂತ ಹೇಳ್ಬೋದು. ಗುರುಗಳೇ, ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ.
ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಶುಭ ದಿನ.